ಯಾಕೆ ತೊಂದರೆ ಕೊಡ್ತಾರೆ ಕಾರಣನೇ ನಮ್ಗೆ ಗೊತ್ತಿಲ್ಲ. ನಾವು ಕೇಳಿದ್ದಕ್ಕೆ ಯಾರು ಕಮಿಷನರ್ ಏನಿದ್ದಾರೆ, ನಾವು ಫಾರಿನ್ ಥರ ಅಂಗಡಿ ಕಟ್ಕೊಡ್ತೀನಿ, ನಮ್ಗೆ ಫಾರಿನ್ ಥರ ಬೇಡ, ನಾವು ಬಡವರು, ನಮಗೆ ಇರೋ ಸೌಕರ್ಯನೇ ಸಾಕು, ನಾವು ಫುಟ್ಪಾತ್ ಮೇಲೆ ಕೂತ್ಕೊಂಡಿದ್ದೀವಿ ಪರವಾಗಿಲ್ಲ, ಛತ್ರಿ ಇಟ್ಕೊಂಡು ಕೂಡ ಜೀವನ ಮಾಡ್ತೀವಿ, ನಮ್ಗೆ ಫಾರಿನ್ ಥರ ಬೇಕಾಗಿಲ್ಲ, ಇದೇ ಕಟ್ಕೊಂತಾರ ಅಂತ ಹೇಳಿದ್ದಾರೆ. ಅದು ಯಾರು ನಂಬಿಕೆ, ಯಾರ ಮೇಲೆ ನಂಬಿಕೆ ಇಡೋಕ್ಕಾಗುತ್ತೆ? ತಪ್ಪಾಗುತ್ತೆ, ಯಾರ ಮೇಲೆ ನಂಬಿಕೆ ಇಡೋಕ್ಕಾಗುತ್ತೆ? ನಾವು ನಂಬಿಕೆ ಯಾರ ಮೇಲೆ ಇಡೋಕ್ಕಾಗಲ್ಲ, ಯಾಕಂದರೆ ನಾವು ಓದಿಲ್ಲ, ಇಲ್ಲಿರೋರೆಲ್ಲ ತುಂಬ ಎಜುಕೇಷನ್ ಯಾರು ಇಲ್ಲ, ಓದದೇ ಇರೋರೇ ಜಾಸ್ತಿ ಇರೋದು. ಏನೋ ಒಂದು ಪೇಪರ್ ಇಟ್ರು ಓದೋ ಇರೋರ ಹತ್ರ ಕೇಳಿ ತಿಳ್ಕೊಳ್ಳೋ ಅಷ್ಟು ಇದಾಗಿದ್ದಾರೆ. ನಮಗೆ 4 ಸಲ ಬಂದರು ಕಮಿಷನರ್, ಬಂದು ಎತ್ತಿ ಸೈಡಲ್ಲಿ ಕೂತ್ಕೊಳ್ಳಿ ಅಂತಲೂ ಹೇಳಿಲ್ಲ ನಮಗೆ, ನಾವೇ ಕೇಳ್ಕೊಂಡು ಕೂತ್ಕೊಂಡಿರೋದು. ಯಾಕಂದರೆ ಇದು ಒಡೆಯವ್ರು ಕೊಟ್ಟಿರೋದು ಜಾಗ, ನಮಗೆ ಯಾರು ಕೊಟ್ಟಿಲ್ಲ, ಕಾರ್ಪೊರೇಷನ್ ಅವ್ರು ಕೊಟ್ಟಿಲ್ಲ, ಇಲ್ಲ ಗೌರ್ಮೆಂಟ್ ಅವ್ರು ಕೊಟ್ಟಿಲ್ಲ ನಮಗೆ. ಕಾಲಕ್ಕೆ ಇದು ಬಂದು ಒಡೆಯವರು ಮೈಸೂರು ಮಹಾರಾಜ ಜಾಗ, ಇದು ಪಬ್ಲಿಕ್ ಇದು ರೋಡಲ್ಲ, ಇದು ರೋಡ್ ಇಲ್ಲ, ಇದು ವ್ಯಾಪಾರಿ ಜಾಗ, ಇದು ವ್ಯಾಪಾರಿ ಇರೋರ ಜಾಗ. ಪಬ್ಲಿಕಲ್ಲಿ ಇರೋ ಜಾಗನ ಬಿಟ್ಬಿಟ್ಟು ವ್ಯಾಪಾರಿಗಳನ್ನ ತೊಂದರೆ ಕೊಟ್ಟರೆ ಹೆಂಗೆ? ಮೇನ್ ರೋಡಲ್ಲಿ ಎಷ್ಟೆಷ್ಟು ಒಬ್ಬೊಬ್ಬರಿಗೆ 2 ಗಾಡಿ 4 ಗಾಡಿ ಎಲ್ಲ ಹೆಂಗೋ ನಿಮ್ಮ ಜೀವನಕ್ಕೆ ನೀವು ಮಾಡ್ದಂಗೆ ನಮ್ಮ ಜೀವನಕ್ಕೆ ನಾವು ಮಾಡ್ತೀವಿ. ನಮಗೇನು ತೊಂದರೆ ಕೊಡಬೇಡಿ ದಯವಿಟ್ಟು. ಎಲ್ಲರಿಗೂ ಹೇಳೋದು ಇದೆ, ದೊಡ್ಡವರು ಇದ್ದಾರಲ್ಲ, ಕಮಿಷನರು MLA MP ಇದ್ದಾರಲ್ಲ, ಅವ್ರಿಗೆಲ್ಲ ಯಾವಾಗ ಈ ಪಾರ್ಕಿಂಗ್ ಅವ್ರು ಬಂದು ಕಟ್ಟಿದ್ರು, ಅವರು ಇಷ್ಟ, ಅವರು ದುಡ್ಡು ಹಾಕಿ ಕೊಂಡ್ಕೊಂಡಿದ್ದಾರೆ, ಅವರು ಇದು ಮಾಡಲಿ ಅವ್ರ ಜಾಗಕ್ಕೆ, ಪಬ್ಲಿಕ್ ಏನು ತೊಂದರೆ ಬೇಡ, ನಾವು ಅವ್ರಿಗೇನು ತೊಂದರೆ ಕೊಡಲ್ಲ ಪಾರ್ಕಿಂಗ್ ಅವ್ರಿಗೆ. ಅವ್ರು ಯಾಕೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ? ಏನಕ್ಕೆ ಅಂತ ಗೊತ್ತಿಲ್ವಲ್ಲ, ಇದು ಯಾರು ಕೇಳೋರಿಲ್ಲ, ಎಂಥದ್ದು ಇಲ್ವಾ ಅಂತ. ದಡ್ರು ಮಾರ್ಕೆಟಲ್ಲೆಲ್ಲ ವ್ಯಾಪಾರ ಮಾಡೋರೆಲ್ಲ ದಡ್ರು ಅಂದ್ಕೊಂಡಿದ್ದಾರೆ. ಎಲ್ಲರಿಗೂ ತಿಳುವಳಿಕೆ ಇದೆ, ಅವಾಗ ದಡ್ರು ಇದ್ರು ಇಲ್ಲ ಅಂತ ಇಲ್ಲ, ಇವಾಗ ಎಲ್ಲರಿಗೂ ತಿಳುವಳಿಕೆ ಇದೆ, ಕಾನೂನು ಗೊತ್ತು. ನಾವು ಮಾತಾಡಕ್ಕೆ ಬಿಡ್ತಾ ಇಲ್ವಾ? ಪೊಲೀಸ್ ಅವ್ರು ಬಿಡ್ತಾ ಇಲ್ಲ, ಏನೋ ಪೊಲೀಸ್ ಅವ್ರು ಬಿಡಲ್ಲ. ಕಮಿಷನರ್ ಜೊತೆ ಮಾತಾಡಿದ್ರೆ ಇವ್ರು ಪಾರ್ಕಿಂಗ್ ಅವರು ಜೊತೆನೇ ಇದ್ದಾರೆ, ಪೊಲೀಸ್ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಕಾರ್ಪೊರೇಷನ್ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮಗೆ ನಮ್ಮಂತ ಇವಾಗ ನಾವೇ ಇಲ್ಲ ಅಂದರೆ ಜನ ಇಲ್ಲಿ ಓಡಾಡೋಕ್ಕಾಗುತ್ತೆ? ವ್ಯಾಪಾರವೇ ಅವರು ಹೆಂಗ್ ಬರ್ತಾರೆ? ನಾವೇ ವ್ಯಾಪಾರಿಗಳು ಇಲ್ಲ ಅಂದ್ರೆ ನಮ್ಮಂತ ಜನ ಇಲ್ಲದೆ ವ್ಯಾಪಾರಿಗಳು ಬರೋದಿಲ್ಲ. ಪಬ್ಲಿಕ್ ಹೆಂಗ್ ಬರ್ತಾರೆ? ಅವಾಗ ಅವ್ರಿಗೆ ಪಾರ್ಕಿಂಗ್ ಜನ ಹೆಂಗ್ ಬರ್ತಾರೆ? ಅದು ಯೋಚನೆ ಮಾಡೋದಿಲ್ವಾ? ಸೈಡಲ್ಲಿ ನಮ್ಮನ್ನ ಬಿಡಿ, ನಿಮ್ಗೆ ಏನು ತೊಂದರೆ ಕೊಡಲ್ಲ, ಸೈಡ್ ಕುತ್ಕೊಳ್ತೀರಾ, ನಾವು ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ. ನಮ್ಮದು ತಪ್ಪೈತೆ, ಜಾಗ ಬಿಡೋದು ಇದ್ದಿದ್ದಲ್ಲ ತಪ್ಪೇ, ಆದರೂ ಇವಾಗ ಹೇಳ್ತೀರಲ್ಲ ನಿಜ. ನಾವು ಸೈಡ್ ಕೂತ್ಕೋತೀವಿ, ಯಾರಿಗೂ ಎಂಥ ತೊಂದರೆ ಕೊಡಲ್ಲ. ಗಾಡಿ ಓಡಾಡೋಕ್ಕೆ ಜಾಗ ಕೊಡ್ತೀವಿ, ಆಂಬ್ಲೆನ್ಸ್ ಬರೋಕ್ಕೆ ಜಾಗ ಕೊಡ್ತೀವಿ. ನಮ್ಮಂಥ ಬಡವರೆಲ್ಲ ಎಲ್ಲೂ ಹೋಯ್ತಾರೆ. ನಾವು ಸ್ವಲ್ಪ ಚಿಕ್ಕ ಹುಡುಗರಾಗಿರೋರು ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗಿ ಜೀವನ ಮಾಡ್ಕೊತಾರೆ. ವಯಸ್ಸಾಗಿರೋರೆಲ್ಲ ಇದ್ದಾರೆ. ನಾವೆಲ್ಲ ಮದುವೆ ಮಾಡಬೇಕು, ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಟ್ಕೊಂಡಿದ್ದೀವಿ, ಓದಿಸ್ಬೇಕು, ಮೊಮ್ಮಕ್ಕಳನ್ನ ನೋಡಬೇಕು. ನಮ್ಮ ಜೀವನ ಇದೆ, ಮಾರ್ಕೆಟೇ ನಮ್ಮ ಜೀವನ. ಆ ಜೀವನ ಇದು ಅಂದ್ಕೊಂಡು ಜೀವನ ಮಾಡೋರನ್ನ ಹೋಗಂದ್ರೆ ಎಲ್ಲಿ ನಾವು ಹೊಟ್ಟೆಗೆ ಓಡ್ಕೊಂಡು ಎಲ್ಲಿ ಹೋಗೋದು? ಅದು ಅವರು ನಮಗೆ ಏನು ಉದ್ದೇಶ ಅಂತ ತೋರಿಸ್ಬಿಟ್ಟು ಆಮೇಲೆ ಅವ್ರಿಗೆ ಏನಾದರೂ ಮಾಡಲಿ, ನಾವು ಬೇಡ ಅನ್ನಲ್ಲ. ನಮಗೆ ಅಂತ ಕಾರಣ ಬೇಕು, ನಮಗೆ ಜಾಗ ಕೊಡಿಸ್ಲಿ, ಆಮೇಲೆ ಏನಾದರೆ ಏನೋ ಫಾರಿನಿಲ್ಲ, ಎಲ್ಲಿ ಬೇಕಾದ್ರೆ ಮಾಡೋಂಗೆ ಮಾಡಲಿ. ನಮಗೆ ಈ ಥರ ಏನು ಇದಿಲ್ಲದೇ ಮಾಡ್ತೀನಿ ಅಂದರೆ ನಾವು ಬಿಟ್ಕೊಡೋಂಗಿಲ್ಲ. ನಮಗೆ ನಮ್ಮ ಜಾಗನೇ ಬೇಕು, ನಾವು ಕೂತಿರೋ ಜಾಗದಲ್ಲೇ ನಾವು ಕೂತ್ಕೊಳ್ಳೋದು, ಬೇರೆ ಎಲ್ಲೂ ಹೋಗಂಗಿಲ್ಲ. ನಾವು ಇಲ್ಲ ಇನ್ಮೇ ಇದೆ ಅಂದರೆ ನಾವು ಅಷ್ಟು ಇದು ಮಾಡ್ಕೊಂಡಿಲ್ಲ. ಸಂಘ ಏನು ಅಂದ್ಕೊಂಡಿದ್ರಿ, ಇನ್ಮೇಲೆ ಮಾಡಿಕೊಂಡು ನಾವು ಎಲ್ಲರೂ ಒಟ್ಟಿಗೆ ಇಟ್ಟಿದ್ದೀವಿ. ನಾವು ಎಲ್ಲೂ ಹೋಗಲ್ಲ, ನಾವೆಲ್ಲ ಬರ್ತೀವಿ, ನಾವು ಒಟ್ಟಿಗೆ ಇದ್ದೀವಿ. ನಾವೆಲ್ಲರೂ ಸೇರ್ಕೊಂಡು ಬಂದು ನಮಗೆ ನ್ಯಾಯ ಬೇಕು. ಅವ್ರವ್ರ ಜಾಗದಲ್ಲಿ ಇದು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋ ತಪ್ಪು, ಓಕೆ ಒಪ್ಕೋತೀನಿ. ಇದು ಮಾರ್ಕೆಟ್ ಪ್ಲೇಸ್ ಅಲ್ಲ ಇವ್ರು ವ್ಯಾಪಾರ ಮಾಡ್ತಾರೋದ್ರಿಂದ ನಿಮ್ಗೆ ಅವರೆಲ್ಲ ನಿಮ್ಗೆ ಯಾವ ಥರ ಟಾರ್ಚರ್ ಕೊಡ್ತಾರೆ? ನಮಗೆ ಬಂದು 1 ತಿಂಗಳ ಹಿಂದೆ ನಮಗೆ ನೋಟಿಸ್ ಕೊಡಬೇಕಾಯ್ತು, ಯಾವುದು ಜಾರಿ ಮಾಡಿಲ್ಲ. ಫುಟ್ಪಾತ್ ಜನ ಯಾರು ಓದಿಲ್ಲ, ಇವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಬಂದು ಹಿಂಸೆ ಕೊಡ್ತಾವ್ರೆ. ಮಹಾನಗರ ಪಾಲಿಕೆನೂ ನಮಗೇನು ಈ ಥರ ಖಾಲಿ ಮಾಡ್ತಾ ಇದೀವಿ ಎತ್ತಿ ಅಂತ ಬಂದು ಹೇಳಿಲ್ಲ. ಮಾರ್ಕೆಟ್ ಪ್ಲೇಸ್ ಅಲ್ಲೇ ಕರೆಕ್ಟ್ ಪ್ಲೇಸ್ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ? ಹೌದು. ಅದನ್ನ ಕೇಳಬೇಕು ಅಂದ್ರೆ ಕಾರಣ ಇರಬೇಕು. ಕಾರಣ ಹೇಳ್ದಂಗೆ ನಿಮ್ಮನ್ನ ಎತ್ತಂಗಡಿ ಮಾಡಿ ಅಂತಂದ್ರೆ ಎಲ್ಲಿ ಹೋಗ್ತೀರಾ? ನಾವು ಅದಕ್ಕೆ ಇವಾಗ ಯಾರು ಇಲ್ಲಿ ಒಗ್ಗಟ್ಟು, ಎಲ್ಲ ಜನ ಒಗ್ಗಟ್ಟಿದ್ದಾರೆ, ಒಂದು ಒಳ್ಳೆ ಅಧ್ಯಕ್ಷರು ನಮಗೆ ಇಲ್ಲ. ಅದನ್ನ ವೀಕ್ನೆಸ್ ನೋಡ್ಬಿಟ್ಟೆ ಇಲ್ಲಿ ನಮ್ಮ ಜೊತೆ ಸಿಬ್ಬಂದಿಗಳೇ ಸೇರಿಕೊಂಡು ಇವ್ರಿಗೆ ಸಪೋರ್ಟ್ ಮಾಡಿಕೊಂಡು ನಮಗೆ ಮೋಸ ಮಾಡ್ತಾವ್ರೆ ಜನರಿಗೆ. ಒಂದು 20 ದಿವಸದಿಂದ ಯಾರು ವ್ಯಾಪಾರ ಮಾಡಿಲ್ಲ ಮೇಡಮ್. ಒಂದು ದಿನ ಬಂದು ಕೂಲಿ ಮಾಡಿದ್ರೆ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಮನೆಗೆ ಎತ್ಕೊಂಡೋಗಿ ಕೊಡೋದು. ಅದನ್ನು ಇವಾಗ ಅದನ್ನು ಇಲ್ಲದೆ ಸೈಡಲ್ಲಿ ಕೂತ್ಕೊಂಡಿದ್ದೀವಿ.
ತುಂಬ ತೊಂದರೆ ಕೊಡ್ತಾವ್ರೆ. ಯಾರು ಕೇಳೋರಿಲ್ಲ. ಇವ್ ಕೃಷ್ಣ ಬೈರೇಗೌಡರಿಗೆ ಒಂದು ಮನವಿ ಮಾಡ್ತೀವಿ ನಾವು. ಅವ್ರು ಬಂದು ತುಂಬ ನಮ್ಮ ಜನಕ್ಕೆ ತುಂಬ ಬಡವರು. ಕೃಷ್ಣ ಬೈರೇಗೌಡರು ಸರ್ ಬಂದು ಹೇಳಿರೋದು ಏನ್ ಗೊತ್ತಾ, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬೇಡಿ ಅಂತ ಹೇಳಿರೋದು. ನೀವು ಮಾಡ್ತಿರೋದು ಕರೆಕ್ಟ್ ಪ್ಲೇಸ್ ಅಲ್ಲೇ ಮಾಡ್ತಾ ಇದ್ದೀರಾ. ಅದು ನೋಡಿ ಮೇಡಮ್, ನೀವೇ ಕೇಳ್ತಾ ಇದ್ದೀರಾ, ನೀವೇ ನೋಡಿ. ಈ ಥರ ಜಾಗದಲ್ಲಿ ಎತ್ತಿಸ್ಬಿಟ್ಟು 20 ದಿನದಿಂದ ಬಡವರೆಲ್ಲ ಹಿಂಗೆ ಇದ್ದಾರೆ. ಯಾರು ಕೇಳೋರಿಲ್ಲ. ಯಾರು ಬಂದು ಒಂದು ನ್ಯೂಸ್ ರಿಪೋರ್ಟ್ ಬಂದು ಇವತ್ತೇ ಬಂದಿರೋದು. 20 ದಿನ ಆದಮೇಲೆ ನೀವು ಬಂದಿದ್ದೀರಾ. ಒಂದೇ ಒಂದು MLA ಆಗಲಿ, ಒಂದು MP ಆಗಲಿ, ಒಂದು ಮೇಯರ್ ಆಗಲಿ, ಒಂದು ಕಮಿಷನರ್ ಆಗಲಿ, ಯಾರು ಬಂದು ಇಲ್ಲಿ ಬಂದು ಭೇಟಿ ಮಾಡಿಲ್ಲ. ನಮ್ಮ ಜನಕ್ಕೆ ಏನು ನಿಮ್ಮ ಸಮಸ್ಯೆ ಇದೆ ಅಂತ ಯಾರು ಬಂದು ಕೇಳಿಲ್ಲ. ಹಿಂಗೆ ನಡೀತಾ ಇದೆ. ನೀವು ಬಂದು ಇವಾಗ ಕೇಳಿದಕ್ಕೆ ನಾವು ಹೇಳ್ತಾ ಇದೀವಿ. ಈಗ ಪಾರ್ಕಿಂಗ್ ಅವರು ರೈಟ್ ನೋ ಪಾರ್ಕಿಂಗ್ ಅವರಿಂದ ನಿಮಗೆ ತೊಂದರೆ ಆಗ್ತಾ ಇದೆ. ಹೌದು, ಆಯ್ತದೆ ಮೇಡಮ್. ಅವ್ರು ಬಂದ ಮೇಲೆನೆ ನಮಗೆ ತೊಂದರೆ ಆಯ್ತಾ ಇರೋದು.